ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ಸಹಯೋಗದೊಂದಿಗೆ ನಾವು ಇದೇ ತಿಂಗಳ ಶನಿವಾರ 7ನೇ ತಾರೀಕು ಹಾಗೂ ಭಾನುವಾರ 8ನೇ ತಾರೀಕು ನಾವು ಇದೇ ಭವನದಲ್ಲಿ ನಾವು ಉಚಿತ ಶ್ರವಣ ತಪಾಸಣೆ ಮತ್ತು ಶ್ರವಣ ಸಾಧನೆಗಳಿಗೆ ಸಹಾಯಧನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಓವರಾಲ್ 95ನೇ ಶಿಬಿರ ನಾವು ನಡೆಸ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು ಕರ್ನಾಟಕಾದ್ಯಂತ ಈ ಶಿಬಿರವನ್ನು ಮಾಡ್ತಾ ಇದ್ದು, ನಮ್ಮ ಪತ್ರಕರ್ತರ ಸಂಘ ಆಗಿರ್ಬೋದು, ರೋಟ್ರಿ, ಲಯನ್ಸ್ ಎಲ್ಲ ಸಂಘಗಳ ಸಹಯೋಗದೊಂದಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಉತ್ತರ ಕರ್ನಾಟಕ ಜಿಲ್ಲೆ ಹಾಗೂ ಉಡುಪಿಯ ಎಲ್ಲ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಈ ಶಿಬಿರವನ್ನು ಮಾಡಿದ್ದೀವಿ. ಯಾಕಂದರೆ ನಿಮಗೆ ಈಶ್ವರ್ ಮಲ್ಪೆ ಅವರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತಿದ್ದೀನಿ. ಯಾಕಂದರೆ ಅವರೊಬ್ಬರು ಸಮಾಜ ಸೇವಕರಾಗಿ ಈಗ ನೀರಿನ ಅವಘಡಗಳಲ್ಲಿ ಎಷ್ಟು ಜನಗಳನ್ನು ರಕ್ಷಿಸಿದ್ದಾರೆ, ಹಾಗೆ ಎಷ್ಟು ಮೃತದೇಹಗಳನ್ನು ಅವರ ಕುಟುಂಬದವರಿಗೆ ಹಸ್ತಾಂತರಿಸಿದ್ದಾರೆ. ಒಂದು ವಿನೂತನ ಕಾರ್ಯಕ್ರಮ ಅವ್ರ ಮೂಲಕ ಮಾಡಬೇಕಂತ ನಾವು ಅಂದ್ಕೊಂಡಾಗ 2 ವರ್ಷದ ಹಿಂದೆ ನಾವೊಂದು ಹೋಬಳಿಯಿಂದ ಶುರು ಮಾಡಿದ್ವಿ ಈ ಕಾರ್ಯಕ್ರಮ. ಯಾಕಂದರೆ ಅವಾಗ ನಮಗೆ ಗೊತ್ತಾಯಿತು ಕಿವಿಯ ಬಗ್ಗೆ ಜಾಗ್ರತೆ ಭಾಳ ಕಡಿಮೆ ಇದೆ, ಮತ್ತು ಅದಕ್ಕೆ ಈಗ ಸಂಬಂಧಪಟ್ಟ ಪರಿಹಾರದ ಬಗ್ಗೆ ಮಾಹಿತಿಯ ಕೊರತೆ ಭಾಳ ಇದೆ ಅಂತ ನಮಗೆ ಗೊತ್ತಾದ್ದು. ಅದರಿಂದ ನಾವು ಎಲ್ಲ ಸಂಘ ಸಂಸ್ಥೆಗಳ ಮೂಲಕ ನಾವು ಈ ಪರೀಕ್ಷೆಗಳನ್ನು ಮಾಡಿಕೊಂಡು, ಹಾಗೆ ನಮ್ಮ ಏನು ಈಶ್ವರ್ ಮಲ್ಪ ಅವರಿಗೆ ಬರುವ ಒಂದು ದೇಣಿಗೆಯಲ್ಲಿ ಒಂದು ಭಾಗವನ್ನು ನಾವು ಶಿಬಿರಕ್ಕೆ ಬಂದಿರುವ ಶಿಬಿರಾರ್ಥಿಗಳಿಗೆ ನಮ್ಮಲ್ಲಾದ ಒಂದು ಸಹಾಯಧನವನ್ನು ನಾವು ವಿತರಿಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ನಾವು ಮಂಗಳೂರಲ್ಲಿ ಯಾಕೆ ಮಾಡ್ತಿದ್ದೇವೆ ಅಂದರೆ, ಲಾಸ್ಟ್ ವರ್ಷ ಮಾಡಿದಾಗ ನಾವು ಪತ್ರಕರ್ತರದವರು ತುಂಬ ಜನ ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ರು. ನಾನು ಈ ಸರಿ ನಮ್ಮ ಅಧ್ಯಕ್ಷತೆ ಕೇಳ್ಕೊಂಡಾಗ, ಸರ್ ಸ್ವಲ್ಪ ಸಾರ್ವಜನಿಕರಿಗೆ, ಯಾಕಂದರೆ ತುಂಬ ಹಳ್ಳಿಯಿಂದ ಬರುವಂಥವ್ರಿಗೆ ಮಾಹಿತಿ ಸ್ವಲ್ಪ ಕಡಿಮೆ ಸಿಗ್ತಾಯಿದೆ, ಅಂಥವ್ರಿಗೆ ಸಹಾಯ ಆಗಲಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂದಾಗ ನಾವು ಇವತ್ತು ಇಲ್ಲಿ ಪ್ರೆಸ್ ಮೀಟ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಭಾಳ ಅವಶ್ಯಕತೆ ಇದೆ. ಇದರ ಬಗ್ಗೆ ನೀವು ನಿಮ್ಮ ಮಾಧ್ಯಮದ ಮೂಲಕ ಅಥವಾ ಪತ್ರಿಕೆ ಮೂಲಕ ಈ ಶಿಬಿರದ ಬಗ್ಗೆ ನೀವು ತಿಳಿಸಿದರೆ ಅಟ್ಲೀಸ್ಟ್ ಜನಗಳಿಗೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಶಿಬಿರಕ್ಕೆ ಬರಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾವು ನೋಂದಣಿ ಕಡ್ಡಾಯ ಅಂತ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ. ಯಾಕೆಂದರೆ ಈಗ ಅವರು ನಮಗೆ ಫೋನ್ ಮಾಡಿದರೆ ನಾವು ಅವ್ರಿಗೆ ಮಾಹಿತಿ ಕೊಡ್ಬೋದು, ನೀವು ಇಷ್ಟೊತ್ತಿಗೆ ನಿಮ್ಮ ಟೈಮಿಗೆ ನೀವು ಬಂದು ನೀವು ಮಾಡಿಸ್ಕೊಂಡು ಹೋಗ್ಬೋದು ಅಂತ. ಯಾಕಂದರೆ ಒಂದೇ ಸಾರಿ 10 ಜನ ಬಂದರೆ 10ನೇ ಅವ್ರಿಗೆ ಮಾಡಬೇಕಾದ್ರೆ 2 ಗಂಟೆ ವೆಯ್ಟ್ ಮಾಡಬೇಕಾಗತ್ತೆ. ಅದರಿಂದ ನಾವು ಒಂದು ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿದ್ದೀವಿ. ಮತ್ತು ಸೀನಿಯರ್ ಸಿಟಿಜನ್ಸಿಗೆ ಒಂದು ಪ್ರಯಾರಿಟಿ ಕೊಡ್ತಾ ಇದ್ದೀವಿ, ಯಾಕಂದರೆ ಅವರಿಗೆ ಒಂದು ಪ್ರಮುಖ ಆದ್ಯತೆ ಕೊಡ್ತಾ ಇದ್ದೀವಿ. ಮತ್ತೇನಾದರೂ ಅವರಿಗೆ ಮುಂಚೆ ಮಾಡಿದ ಯಾವುದಾದ್ರೂ ರಿಪೋರ್ಟ್ಸ್ ಇದ್ದರೆ ಅದನ್ನ ತೊಗೊಂಬಂದರೆ ಭಾಳ ಅನುಕೂಲ ಆಗುತ್ತೆ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವರು ಅದು ಹಳೆ ರಿಪೋರ್ಟ್ಸ್ನ ನೋಡಿ ಅವರಿಗೆ ಮುಂದಿನ ಪರೀಕ್ಷೆ ಬಗ್ಗೆ ಅಥವಾ ಅದರ ಪರಿಹಾರ ಬಗ್ಗೆ ಹೇಳಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಾವು ಈ ಟೀಮ್ ಈಶ್ವರ್ ಮಲ್ಪೆ ಕಡೆಯಿಂದ ಶಿಬಿರಕ್ಕೆ ಬಂದ 30 ಜನರಿಗೆ, ಅದು ಆಯ್ದ 30 ಜನರಿಗೆ ನಮ್ಮ ಸಂಸ್ಥೆಯಿಂದ 40 ಭಾಗಷ್ಟು ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಈಗ ಶಿಬಿರದಲ್ಲಿ ಭಾಗವಹಿಸುವ ಡಾಕ್ಟರ್ ಅಂಕಿತ ಕಲ್ಮಡಿ ನಮ್ಮ ಜೊತೆ ಇದ್ದಾರೆ. ಅವರು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿರ್ತಾರೆ. ಅವರು ಶಿಬಿರಕ್ಕೆ ಬಂದ ಶಿಬಿರಾರ್ಥಿಗಳಿಗೆ ಪರೀಕ್ಷೆಯನ್ನು ಮಾಡಿ ಅವರಿಗೆ ಯಾವ ರೀತಿಯಾದ ಪರಿಹಾರ ಬೇಕು ಅಂತ ಅವರು ಸೂಚಿಸ್ತಾರೆ. ಅದರಲ್ಲಿ ಒಂದು ನಂಬರನ್ನು ನಾವು ಮೆನ್ಷನ್ ಮಾಡಿರ್ತೀವಿ, 8951804399. ಇದಕ್ಕೆ ಈಗ ಶಿಬಿರಾರ್ಥಿಗಳು ಫೋನ್ ಮಾಡಿದರೆ ನಾವು ಅವರಿಗೆ ರಿಜಿಸ್ಟರ್ ಮಾಡಿಕೊಂಡು ಯಾವ ಟೈಮಿಗೆ ಬರಬೇಕಂತ ನಾವು ತಿಳಿಸ್ತಾ ಇದ್ದೇವೆ.